ಒಂದೇ ಒಂದು ಪ್ರಶ್ನೆ ಸಭಾಧ್ಯಕ್ಷರೇ, ಸುಳ್ಳು ಅಡ್ವರ್ಟೈಸ್ಗಳು ಕೊಡೋಕೆ ಬಿಜೆಪಿ ಫೇಮಸ್. ಸುಳ್ಳು ಇವರು ಇಷ್ಟು ಅಡ್ವರ್ಟೈಸ್ ಕೊಡ್ಬೇಕಾದ್ರೆ ನಾವು ನಿಜ ಅಡ್ವರ್ಟೈಸ್ ಕೊಡೋದ್ರಲ್ಲಿ ತಪ್ಪೇನಿದೆ? ಸುಳ್ಳು ಕೊಡೋದ್ರಲ್ಲಿ ಲಕ್ಷಾಂತರ ಸಾವಿರಾರು ಕೋಟಿ ಅಡ್ವರ್ಟೈಸ್ಗಳು ಕೊಟ್ಟಿದ್ದು ಕೇಂದ್ರ ಸರ್ಕಾರದ ಹಣದಲ್ಲಿ ಸುಳ್ಳು ಮತ್ತೆ ಮಾತಾಡ್ತೀವಿ. ಒಬ್ರು ಮಾತಾಡಿ ಸುಮ್ಮನೆ ಆಕ್ಷನ್ ಕಾಣುವಲ್ಲ, ಯಾರೇನು ಮಾತಾಡಿ ಅರ್ಥ ಆಗುದಿಲ್ಲ, ಅವರಿಗೂ ಅರ್ಥ ಆಗುದಿಲ್ಲ. ಮೊನ್ನೆ ಸ್ವಲ್ಪ ಕಲೆಕ್ಷನ್ ಆಗಬೇಕು, ಅರ್ಥ ಆಗ್ಬೇಕಲ್ಲ. ನಾಯಿ ಮರಿಗೆ ಹಾಲು ಕುಡಿಸಿದ್ರು, ಇದು ಎಂತದ್ದು ಸಿಂಹದ ಮರಿಗೆ ಹಾಲು ಕುಡಿಸಿದ್ರು ಅಂತ ಹೇಳಿ ಸಾವಿರಾರು ಕೋಟಿ ನಾನು ಅಲ್ಲೋಗಿದ್ದೆ ಇಲ್ಲೋಗಿದ್ದೆ ಅಂತ ಹೇಳಿ ಏನೋ ಜನಗಳಿಗೆ, ಇಡೀ ದೇಶದ ಜನಗಳಿಗೆ ಉಚಿತವಾಗಿ 10 ಕೋಟಿ 5 ಕೋಟಿ ಅಂತ ಹೇಳ್ಬಿಟ್ಟು 15,000 ಎಂತದ್ದು ಐತಲ್ಲ 15 ಲಕ್ಷ ಅದು ಸಾವಿರಾರು ಅಡ್ವರ್ಟೈಸ್ ಕೊಟ್ಟವ್ರು ಅವ್ರ ಸಭಾಧ್ಯಕ್ಷರೇ. ನಿಜ ಹೇಳಕ್ಕೂ ನಮ್ಗೆ ಅವರು ನಮ್ಮ ಅಧಿಕಾರ ನಮ್ಮ ಮಡ್ಕೊ ಕೊಡ್ಸಿದ್ರೆ ನಾವು ಇವ್ರನ್ನ ಕೇಳಿ ನಾವು ಅಡ್ವರ್ಟೈಸ್ ಕೊಡ್ಬೇಕು. ನಾವು ನಾವೇನು ಸುರೇಶ್ ಮಾಡಿಲ್ಲ, ಅಶೋಕ ಒಂದ್ ನಿಮಿಷ ನೀನ್ ಹೇಳ್ತೇನೆ, ಈಗ ನಾನು ಹೇಳ್ತಾ ಇದ್ದೀನಿ. ನೋಡಿ, ಈ ಅಡ್ವರ್ಟೈಸ್ಮೆಂಟ್ ಅನ್ನೋ ವಿಚಾರದ ಬಗ್ಗೆ ಸರ್ಕಾರದಿಂದ ಕೊಟ್ಟಿಲ್ಲ. ನಾವು ರಾಜ್ಯದಲ್ಲಿ ಯಾರೋ ಈಗ ಬಹಳಷ್ಟು ಜನ ಹೇಳಿದ್ರು ನಮ್ ಬರ್ತಡೇ ಮಾಡ್ತೀರಿ, ಇನ್ನ ಮುಂದೆ ಹೋಗಿ ಯಾರೋ ಬೆಕ್ಕಿಗೆ ಹಾಲು ಕೂರಿಸ್ತು, ಅದು ಸಪರೇಟ್. ನಾವು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಾ ಇಲ್ಲ. ನೀನ್ ಬರ್ತಡೇನ ಮಾಡ್ಕೊಳ್ಳಿ, ನೀವು ತಿಥಿನ ಮಾಡ್ಕೊಳ್ಳಿ, ಅಡ್ವರ್ಟೈಸ್ಮೆಂಟ್ ಕೊಟ್ಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಈ ಸದನದಲ್ಲಿ ಮಾತಾಡಿರೋದನ್ನ ನೀವು ಹೇಳಿ, ಇದ್ರ ಬಗ್ಗೆ ಸದನದಲ್ಲಿ ಮಾತಾಡಿರೋದನ್ನ ನಿಮ್ಮ ಅನುಮತಿ ಇಲ್ಲದೆ ಮಾಧ್ಯಮಕ್ಕೆ ಹೋಗಂಗಿಲ್ಲ. ಅಭಿಮಾನಿಗಳು ಕೂಡ ಮಾತಾಡಿ ಮುಗಿಸಿ. ನಾನು ಇದ್ರ ಬಗ್ಗೆ ಅಡ್ವರ್ಟೈಸ್ ಬಂದ್ ಮಾರನೇ ದಿನನೇ ನಿಮ್ ಚೇಂಬರ್ ಅಲ್ಲಿ ಬಂದು ನಾನು ಮಾತಾಡಿದ್ದೀನಿ. ನಾನೇನು ಕಂಪ್ಲೇಂಟ್ ಕೊಡ್ಲಿಲ್ಲ, ನಿಮ್ಗೆ ಗಮನ ತಂದಿದ್ದೀನಿ. ನೋಡಿ ಅಧ್ಯಕ್ಷರೇ, ನೀವು ಆ ಸ್ಥಾನದಲ್ಲಿ ಕೂತಿದ್ದೀರಾ, ಏನೇ ಸದನದಲ್ಲಿ ನಡೆದ್ರು ಕೂಡ ಈ ತರ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು. ಯಾಕಂದ್ರೆ ಅದರಲ್ಲಿ ಹೇಳಿರೋದ್ನೆಲ್ಲ ನೀವು ಒಪ್ಕೊಂಡಂಗೆ. ಈಗ ನಾನು ಏನ್ ಮಾತಾಡಿದ್ದೀನಿ, ನಾನೇನೋ ಹೇಳ್ಬಿಟ್ಟೆ ಅಂತ ಇಟ್ಕೊಳ್ಳಿ, ನಿಮ್ ಬಗ್ಗೆನೇ ಮಾತಾಡಿದೆ, ಇಲ್ಲ ನಮ್ಮ ಪರಮೇಶ್ವರ್ ಬಗ್ಗೆನೇ ಮಾತಾಡಿದೆ, ಕೆಟ್ಟದಾಗ ಮಾತಾಡಿದೆ ಅಂತ ಇಟ್ಕೊಳ್ಳಿ, ಅದು ಪಬ್ಲಿಕ್ ಹೋಗ್ಬಾರ್ದು. ನೀವು ಅದನ್ನ ಸ್ಕ್ರೂಟ್ನಿ ಮಾಡೋರು ಥ್ರೂ ನಂದಿರ್ಬೋದು ಅವ್ರದ್ದಿರ್ಬೋದು, ನಿಮಗ್ ಹೋಗ್ತತೆ. ಅಲ್ಟಿಮೇಟ್ ಆಗಿ ಅವ್ರಿಗೆ ಏನೇ ಹೋಗ್ಬೇಕಾದ್ರೂ ನೀವು ಯು ಆರ್ ದ ರೆಸ್ಪಾನ್ಸಿಬಿಲಿಟಿ. ಯಾವ್ದು ಹೋಗ್ಬೇಕು ಯಾವ್ದು ಅಂತ ತೀರ್ಮಾನ ಮಾಡೋ ಸಂವಿಧಾನದ ಹಕ್ಕು ನಿಮ್ಗೆ ಕೊಟ್ಟಿದ್ದಾರೆ. ಅದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರೋದು. ನಾವು ಅವರು ಹಾಗೆ ಇಲ್ಲಿ ಮಾತಾಡಿರೋದನ್ನ ಆಚೆ ಭಾಷಣ ಮಾಡ್ಲಿ. ಅವರು ಈಗ ಸೋನಿಯಾ ಗಾಂಧಿ ಅವ್ರು ಬಂದ್ರು, ರಾಹುಲ್ ಗಾಂಧಿ ಅವ್ರು ಬಂದ್ರು, ಅವ್ರು ಬಂದ್ರೆ ಭಾಷಣ ಮಾಡಿದ್ರು, ಹಾಕೊಳ್ಳಿ ಪ್ರಯೋಜನ, ನಮ್ಗೇನು ಅಬ್ಜೆಕ್ಷನ್ ಇಲ್ಲ. ಸದನದಲ್ಲಿ ಒಬ್ಬ ಮುಖ್ಯಮಂತ್ರಿ ಮಾತ್ರ ಅಡ್ವರ್ಟೈಸ್ ಮಾಡೋ ಅಂತ ಹೀನಾಯ ಸ್ಥಿತಿಗೆ ಬಂದ್ರೆ ಕಾನೂನು ಇಲ್ಲಿಗಲ್, ಅದು ಇಲ್ಲಿಗಲ್. ನಾನು ಭಾಷಣ ಮಾಡಿದ್ದೀನಿ, ನಾಳೆ ಅಡ್ವರ್ಟೈಸ್ಮೆಂಟ್ ಹಾಕ್ಲಾ ಹೇಳಿ, ನೀವು ಕೊಟ್ಬಿಡಿ ಪರ್ಮಿಷನ್. ಮಾತಾಡ್ಬೇಡ, ಗಿವ್ ಮಿ ಪರ್ಮಿಷನ್. ಯಾರಪ್ಪ ಒಂದು ನಿಮಿಷ, ಮುಂದೆ ನಾವು ಅನುಮತಿಯನ್ನ ಕೊಡ್ಬೇಕು. ನಾನು ಇನ್ನು ಮುಂದೆ ಇಲ್ಲಿ ಏನೇನ್ ಮಾತಾಡ್ತೀನಿ ಅದನ್ನ ಹಾಕ್ತೀನಿ. ನಾನು ಕೊಡ್ತೀರಾ? ನೀವು ಸುಳ್ಳು ಮಾತಾಡ್ಲಿಕ್ಕೆ ಕೊಡ್ತೀರಾ? ಅಲ್ಲಿ ಅಭಿಪ್ರಾಯ ಅಂತ ಹೇಳಿದ್ದಾರೆ ವಿರೋಧ ಪಕ್ಷ ಹೇಳಿದ್ದಾರೆ. ಅಡಿನಲ್ಲಿ ಇದು ಇಲ್ಲಿಗಲ್ ಅಂತ ಒಂದು ಹೇಳ್ಬೇಕು. ಇಲ್ಲ, ಎರಡನೇದು ನಾನು ಇಲ್ಲಿ ಏನ್ ಮಾತಾಡ್ತೀನಿ ರೆಕಾರ್ಡಿಂಗ್ ಹೋದ್ಮೇಲೆ, ಅಲ್ಲಿಗೆ ಹೋದ್ಮೇಲೆ ಇಟ್ಸ್ ಪಬ್ಲಿಕ್ ಡೊಮೇನ್. ಹೌ ಇಸ್ ಇಟ್ ಇಲ್ಲಿಗಲ್? ಆಮೇಲೆ ಡಾಕ್ಟರ್ ಸುಧಾಕರ್ ಅವರು 4 ಪುಟ ಟೈಮ್ ಹಾಳು ಮಾಡ್ತೇವೆ. ಕೇಳಿ, ನಾನೊಂದು ಕೆಲಸಕ್ಕೆ ಸುಧಾಕರ್ ಈಗ ಸುಳ್ಳು ಒಂದು ಸೆಕೆಂಡ್ ಇಲ್ಲ, ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್, ನಾವು ಮಾಡಿದ್ರೆ ಇಲ್ಲಿಗೆ ಆಯ್ತು. ಈಗ ಒಂದ್ ಸೆಕೆಂಡ್ ಶಾಲಿಂಗೌಡ್ರೆ ನೋಡಿ, ರಾಜ್ಯಪಾಲರ ಭಾಷಣದ ವಂದನೆಯನ್ನಾಗಿ ಸಂಬಂಧ. ಒಂದ್ ನಿಮಿಷ ಸುರೇಶ್, ಯಶವಂಗೌಡ್ರೆ,